ನಮಸ್ಕಾರ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ದ್ವಾಕನಾಥ್, ಫಾರ್ ರಿಜಿಸ್ಟ್ರೇಷನ್ ಫಿಲ್ಮ್ ಡೈರೆಕ್ಟರ್. BTS ಬಿಹೈಂಡ್ ದ ಸೀನ್ಸ್ ಫಿಲ್ಮ್ ನೋಡ್ಕೊಂಬಂದೆ. ಈಗ ನನಗೆ ಸುಮಾರು ಜನ ಕೇಳಿದ್ರು ಇದರಲ್ಲಿ 5ರಲ್ಲಿ ಯಾವ್ದು ತುಂಬ ಇಷ್ಟ ಆಗುತ್ತೆ ನಿಮಗೆ ಅಂತ. ನಾನು ಇದಕ್ಕೆ 1ರಿಂದ 5 ಯಾವುದಕ್ಕೂ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲ ಟಾಪ್ ಫಿಲ್ಮ್ಸನ್ನು ತೊಗೊಂಬಂದು ಒಂದು ಫೀಚರ್ ಫಿಲ್ಮ್ ಮಾಡಿದ್ದಾರೆ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಸೊ 5 ಫಿಲ್ಮ್ಗಳು ಒಂದೊಂದು ಥರ ಭಿನ್ನವಾಗಿದೆ ಆ್ಯಕ್ಚುಲಿ. ಸೊ ದ ಎಂಟೈರ್ ಕ್ರೇಟ್ ಗೋಸ್ ಟು ಆಲ್ ದ 5 ಡೈರೆಕ್ಟರ್ಸ್. ಬಿಕಾಸ್ ಈ ಥರ ಇಂಡಿಪೆಂಡೆಂಟ್ ಸಿನಿಮಾಸ್ಗಳು ಬಂದಾಗ ಏನಾಗುತ್ತೆ, ಹೊಸ ಟೆಕ್ನಿಷಿಯನ್ಸ್ ಹುಡ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಹೊಸ ಇಂಡಸ್ಟ್ರಿಗೆ ಬೆಳೆಯುತ್ತೆ. ಅಟ್ ದ ಸೇಮ್ ಟೈಮ್ ಆಲ್ ದ ಟೀಮ್ ಮೆಂಬರ್ಸ್, ಇಷ್ಟು ಜನ ಆರ್ಟಿಸ್ಟ್ಗಳು ನೋಡ್ತಿದ್ದೀರಾ, ಇವ್ರಿಗೊಂದು ಒಂದು ಲೈಫ್ ಅಂತ ಆಗುತ್ತೆ. ಸೊ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಈ ಥರ ಒಂದು ಎಂಕರೇಜ್ಮೆಂಟ್ ಕೊಟ್ಟು ಒಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿ 5 ಫಿಲ್ಮ್ಗಳನ್ನು ಪ್ರೆಸೆಂಟ್ ಮಾಡ್ತಾರಲ್ಲ, ದಟ್ಸ್ ಅ ಗ್ರೇಟ್ ನ್ಯೂಸ್. ಅಟ್ ದ ಸೇಮ್ ಟೈಮ್ ಜನನಿ ಪಿಕ್ಚರ್ಸ್ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ತುಂಬ ಗಟ್ಸ್ಬೇಕು. ಬಿಕಾಸ್ ಇಂಥ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ನ ತೊಗೊಂಬಂದು ಜನರಿಗೆ ಅರ್ಪಣೆ ಮಾಡ್ತಾರಲ್ಲ, ದಟ್ಸ್ ವೆರಿ ನೈಸ್. ಇನ್ಫ್ಯಾಕ್ಟ್ ಆಲ್ ದ ಆ್ಯಕ್ಟಿಂಗ್, ಎವ್ರಿಬಡೀಸ್ ಪರ್ಫಾರ್ಮೆನ್ಸ್ ಇಸ್ ಅಮೇಝಿಂಗ್. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ದ BTS ಟೀಮ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇವಾಗ ತಾನೇ BTS ಸಿನಿಮಾ ನೋಡ್ಕೊಂಬಂದ್ವಿ. ತುಂಬಾ ಚೆನ್ನಾಗಿದೆ. ನಗ್ಸತ್ತೆ, ಅಳಿಸತ್ತೆ, ಎಲ್ಲನೂ ಮಾಡಿಸತ್ತೆ. ಇಮೋಷ್ನಲ್ ರೈಡೆ. ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರವ್ರಾಗೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಎಲ್ಲರೂ ಒಟ್ಟಿಗೆ ಬಂದು ಈ ಥರ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ನನಗಂತೂ ಲಾಸ್ಟಲ್ಲಿ ಸ್ವಲ್ಪ ಇಮೋಷ್ನಲ್ ಆದೆ. ನಮ್ಮ ಆರ್ಟಿಸ್ಟ್ಗಳೆಲ್ಲ ಏನು ಪ್ರಾಬ್ಲಮ್ ಇದೆಯೋ ಅವರು ಅದನ್ನ ವಾಯ್ಸ್ ಔಟ್ ಮಾಡಿದ್ದಾರೆ, ಅಂದರೆ ತಮಾಷೆಯಾಗಿ ಮಾಡಿದ್ದಾರೆ. ಪ್ಲೀಸ್ ನೋಡಿ. ಎಷ್ಟಾಗತ್ತೋ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರು ನೋಡಿರೋರು ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ರೆಡಿನಾ? ಸೊ ಫಸ್ಟ್ ಆಫ್ ಆಲ್ ನಾನು BTS ಗ್ಯಾಂಗ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡಬೇಕು. ಆ್ಯಂಡ್ ಸೈಕ್ ಆಗಿದೆ ಅಂತ ಹೇಳಬೇಕು. ಬಿಕಾಸ್ ಬರೋದಕ್ಕಿಂತ ಮುಂಚೆ ಅಫ್ಕೋರ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ ಚೆನ್ನಾಗಿದೆ ಅಂತ. ಬಿಕಾಸ್ ವರ್ಡ್ ಆಫ್ ಮೌತ್ ನನಗೆ ಯಾರೋ ಹೇಳಿದ್ದು, ಅದಾದಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು. ಬಟ್ ಒಂದಕ್ಕಿಂತ ಒಂದು ಮೂವಿ ಚೆನ್ನಾಗಿದೆ. ಆ್ಯಂಡ್ ಯೂಶ್ವಲಿ ನನಗೆ ಮುಂಚೆಯಿಂದನೂ ಒಂದು ಪ್ರಶ್ನೆ ಇದ್ದಿದ್ದೇನು ಅಂದರೆ, ಮೂವಿ ಬಗ್ಗೆ ಯಾರು ಮೂವಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಬಟ್ ಪ್ರತಿಯೊಬ್ಬರು ಹೇಳ್ತಿದ್ದು ಅಂತ ಅಂದರೆ ಬರೀ ಮೂವಿ ಮೇಕರ್ಸು ಮತ್ತು ಅಲ್ಲಿರೋರಿಗೆ ಮಾತ್ರ ಕನೆಕ್ಟ್ ಆಗ್ಬೋದು, ಬಟ್ ಕಾಮನ್ ಪೀಪಲ್ಗೆ ಕನೆಕ್ಟ್ ಆಗುತ್ತಾ ಅಂತ. ಬಟ್ ಈ ಆ್ಯಂಥಾಲಜಿ ಹೇಳ್ತೀನಲ್ಲ BTS, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯೂಶ್ವಲಿ ಪಿಕ್ ದ ಬೆಸ್ಟ್ ಔಟ್ ಆಫ್ 5 ಅಂತ ಅಂದರೆ ಯಾವುದಾದ್ರು ಒಂದು ಪಿಕ್ ಮಾಡ್ಬೋದು. ಬಟ್ ಇದರಲ್ಲೆಲ್ಲ ಚೆನ್ನಾಗಿದೆ. ಟೆಕ್ನಿಕಲಿ ಹೇಳಬೇಕು ಅಂದರೆ ಆ್ಯಕ್ಟರ್ಸ್ ವರ್ ಬ್ರಿಲಿಯಂಟ್. ಆ್ಯಕ್ಟಿಂಗ್ ಆ್ಯಂಡ್ ಎಡಿಟಿಂಗ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಯೂಶ್ವಲಿ ನಾವು ಒಂದು ನೋಷನ್ ಇದೆ ನಮ್ಮಲ್ಲಿ, ಯಾವುದಾದ್ರು ಒಂದು ಮೂವಿ ಅಷ್ಟು ಚೆನ್ನಾಗಿ ಓಡ್ತಿರ್ಲಿಲ್ಲ ಅಂತ ಅಂದರೆ, ಇದು ಬೇರೆ ಭಾಷೆಯಲ್ಲಿ ಬಂದಿದ್ರೆ, ಮಲಯಾಳಮಲ್ಲಿ ಬಂದಿದ್ರೆ ಓಡ್ಬಿಟ್ಟಿರೋದು, ನಮ್ಮಲ್ಲಿ ಯಾವುದು ಕಾನ್ಸೆಪ್ಟ್ ಬೇಸ್ಡ್ ಮಾಡಲ್ಲ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅಂತ. ಸೊ ಎಲ್ಲದಕ್ಕೂ ಇದು ಆನ್ಸರ್ ಅಂತ ಅನಿಸುತ್ತೆ. ಆ್ಯಂಡ್ OTTಲಿ ನೋಡಿ ಮಜಾ ತೊಗೊಳೋದಕ್ಕಿಂತ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಇನ್ನೂ ಮಜಾ ಅನಿಸುತ್ತೆ. ಬಿಕಾಸ್ ಕೆಲವೊಂದು ಸೀನ್ಸ್ ಅಂತೂ ತುಂಬ ಟ್ರಿಪ್ಪಿ ಆಗಿದೆ, ಎಸ್ಪೆಷಲಿ ದ ಎಡಿಟಿಂಗ್ ಆ್ಯಂಡ್ ಆಲ್. ಸೊ ಎಲ್ಲರೂ ಬರಬೇಕು. ಆ್ಯಂಡ್ ಒಂದು ಸಲ ಬಿಫೋರ್ ಜಡ್ಜಿಂಗ್ ನಾವು ಒಂದು ಹೇಳೋದಕ್ಕಿಂತ ಮುಂಚೆ ಇದಿಲ್ಲ ಅಂತ ಇದನ್ನು ನೋಡಿದ್ರೆ ಐ ಥಿಂಕ್ ಜನ 100% ಇಷ್ಟಪಡ್ತಾರೆ. ಆ್ಯಂಡ್ ಐ ಲವ್ಡ್ ಇಟ್. ಎಲ್ಲರಿಗೂ ನಮಸ್ಕಾರ. ನಾನು ಪೃಥ್ವಿ ಎಂಬರ್. ಈಗಷ್ಟೇ BTS ಅಂದರೆ ಬಿಹೈಂಡ್ ದ ಸೀನ್ಸ್ ತುಂಬ ಚೆನ್ನಾಗಿದೆ ಮೂವಿ. ಒಳ್ಳೆ ನ್ಯೂ ಏಜ್ ರೈಟಿಂಗ್. ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದರಲ್ಲಿ 5 ಸ್ಟೋರೀಸ್ ಇದೆ. ಕನ್ನಡ ಇಂಡಸ್ಟ್ರಿಗೆ ಇಂಥ ಒಳ್ಳೆಯ ರೈಟರ್ಸ್, ಒಳ್ಳೆ ಆ್ಯಕ್ಟರ್. ನಾನು ನಿಜವಾಗ್ಲೂ ನೋಡಿದಾಗ ಪರ್ಫಾರ್ಮೆನ್ಸಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಒಂದು ವರ್ಲ್ಡ್ ಕ್ಲಾಸ್ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಬ್ಬರು ಎಲ್ಲ ಆ್ಯಕ್ಟರ್ಸ್ ನಮ್ಮ ಕನ್ನಡದ ನಟರು ಅದ್ಭುತವಾಗಿ ನಟಿಸಿದ್ದಾರೆ. ನಿಜವಾಗ್ಲೂ ನೋಡಿದಾಗ ಹೆಮ್ಮೆ ಅನಿಸ್ತು. ಸೊ ಹಾಗಾಗಿ ಆ್ಯಂಡ್ ರೈಟರ್ಸ್ ಆಲ್ಸೋ, ಡೈರೆಕ್ಟರ್ಸ್, ಮೇಕರ್ಸ್, ಇವರೆಲ್ಲರೂ ಈಗ ಏನು 5 ಫಿಲ್ಮ್, ಒಂದು ಫಿಲ್ಮಲ್ಲಿ 5 ಫಿಲ್ಮ್ ಮಾಡಿದ್ದಾರೆ ಎಲ್ಲರೂ ಕೂಡ, 5 ಡೈರೆಕ್ಟರ್ಸ್. ಸೊ ನಿಜವಾಗ್ಲೂ ಅವರು ಮುಂದೆ ಹೋಗಿ ದೊಡ್ಡ ಫಿಲ್ಮ್ಗಳನ್ನು ಮಾಡಬೇಕು. ಇಂಥ ರೈಟರ್ಸ್ ಮೈನ್ ಸ್ಟ್ರೀಮ್ಗೆ, ನಮ್ಮ ಕನ್ನಡ ಇಂಡಸ್ಟ್ರಿಯ ಮೈನ್ ಸ್ಟ್ರೀಮ್ಗೆ ಬರಬೇಕು ಅಂದರೆ ಈ ಸಿನಿಮಾ ಆದಷ್ಟು ಜನ ಥಿಯೇಟ್ರಲ್ಲಿ ನೋಡಿ ಈ ಒಂದು ಸಿನಿಮಾನ ಗೆಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಿಯಲಿ ಏಬಲ್ ಆ್ಯಂಡ್ ತುಂಬ ಅದ್ಭುತವಾದ ಪ್ರತಿಭೆಗಳು. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು.